ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಇಂದು ಎಂದೆಂದಿಗೂ ಜೀವಿಸುವ ದೇವರು. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 6ನೇ ವಚನ. ಅವನು ಅವರಿಗೆ, ಬೆರಗಾಗಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ. ಆತನು ಇಟ್ಟಿದ್ದ ಸ್ಥಳವು ಇದೇ, ನೋಡಿರಿ. ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ನಾವು ನೆನಪು ಮಾಡಿಕೊಳ್ಳುವಾಗ 3 ಮನುಷ್ಯರು ಬೇರೆಯವರಿಗೆ ವಿರೋಧವಾಗಿ ತಪ್ಪು ಮಾಡಿದ್ದಾರೆಂದು ವಿಚಾರಿಸಲ್ಪಟ್ಟರು. ಅದರಲ್ಲಿ 2 ತಪ್ಪು ಮಾಡಿದವರು, ಆದರೆ ಇನ್ನೊಬ್ಬರು ಯಾವ ತಪ್ಪು ಮಾಡಿರಲಿಲ್ಲ. 3 ಜನರು ದೇಶಾಧಿಪತಿಯಿಂದ ವಿಚಾರಿಸಲ್ಪಟ್ಟರು. ಅದರಲ್ಲಿ 2 ಅವರು ಮಾಡಿದ ತಪ್ಪುಗಳಿಗೆ ಸರಿಯಾದ ದಂಡನೆ ವಿಧಿಸಲ್ಪಟ್ಟಿತು, ಇನ್ನೊಬ್ಬರಿಗೆ ಸರಿಯಾದ ತೀರ್ಪು ನೀಡಲಿಲ್ಲ. 3 ಜನರಿಗೂ ಶಿಲುಬೆಯನ್ನು ಹೊತ್ತುಕೊಳ್ಳುವುದಕ್ಕೆ ಕೊಡಲ್ಪಟ್ಟಿತು. 2 ಅದನ್ನು ಹೊತ್ತುಕೊಳ್ಳುವಂಥ ತಪ್ಪನ್ನು ಮಾಡಿದರು, ಆದರೆ ಇನ್ನೊಬ್ಬರು ಶಿಲುಬೆಯನ್ನು ಹೊತ್ತುಕೊಳ್ಳುವಂತೆ ಯಾವ ತಪ್ಪನ್ನು ಸಹ ಮಾಡಿರಲಿಲ್ಲ. 3 ಜನರಿಗೂ ಪರಿಹಾಸ್ಯ ಮಾಡಿ ಅವರ ಮೇಲೆ ಉಗಿದರು. ಅದರಲ್ಲಿ 2 ಅವರಿಗೆ ತಿರುಗಿ ಬೈದು ಶಪಿಸಿ ಅವರಿಗೆ ಮತ್ತೆ ಉಗಿದರು, ಆದರೆ ಇನ್ನೊಬ್ಬರು ಎಲ್ಲವನ್ನ ತಾಳ್ಮೆಯಿಂದ ಸಹಿಸಿಕೊಂಡರು. 3 ಜನರನ್ನ ಶಿಲುಬೆಯಲ್ಲಿ ಮೊಳೆಯಿಂದ ಜಡಿಯಲ್ಪಟ್ಟರು. ಅದರಲ್ಲಿ 2 ಅದಕ್ಕೆ ಯೋಗ್ಯರಾಗಿದ್ದರು, ಇನ್ನೊಬ್ಬರು ಯಾವ ವಿಧದಲ್ಲಿಯೂ ಅದಕ್ಕೆ ಯೋಗ್ಯರಾಗಿರಲಿಲ್ಲ. 3 ಜನರು ಶಿಲುಬೆಯಲ್ಲಿ ತೂಗುವಾಗ ಮಾತಾಡಿದರು. ಅದರಲ್ಲಿ 2 ಪ್ರತಿವಾದ ಮಾಡಿದರು, ಇನ್ನೊಬ್ಬರು ಯಾವ ಪ್ರತಿವಾದ ಮಾಡಲಿಲ್ಲ. 3 ಜನರಿಗೆ ಮರಣ ನಿಶ್ಚಯವಾಗಿತ್ತು, 2 ಅದನ್ನು ತಿರಸ್ಕರಿಸಿದರು, ಇನ್ನೊಬ್ಬರು ಅದನ್ನು ತಿರಸ್ಕರಿಸಲಿಲ್ಲ. 3 ಜನ ಶಿಲುಬೆಯಲ್ಲಿ ಮರಣ ಹೊಂದಿದರು. 3 ದಿನಗಳು ಕಳೆಯಿತು, 2 ಶರೀರವು ಸಮಾಧಿಯಲ್ಲೇ ಇತ್ತು, ಆದರೆ ಇನ್ನೊಬ್ಬರ ಶರೀರವು ಸಮಾಧಿಯಲ್ಲಿ ಇರಲಿಲ್ಲ. ಅವರೇ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ, ಮನುಷ್ಯನಲ್ಲಿ ಮನುಷ್ಯನಾಗಿ ಅವತರಿಸಿ ಲೋಕಕ್ಕೆ ಬಂದ ದೇವಾದಿ ದೇವನು, ಕರ್ತಾದಿ ಕರ್ತನು ಆದ ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನ ಹೊಂದಿ ಇನ್ನೂ ಜೀವಿಸುವವರಾಗಿದ್ದಾರೆ. ಅವರು ಜೀವಿಸುವುದರಿಂದ ನಾವು ಜೀವಿಸುತ್ತಾ ಇದ್ದೇವೆ. ಅವರು ಜೀವಿಸುತ್ತಾ ಇರುವುದರಿಂದ ನಾಳೆಯ ದಿನದ ಕುರಿತಾಗಿ ನಮಗೆ ಚಿಂತೆ ಇಲ್ಲ, ಯಾವ ಭಯ ನಮಗೆ ಇಲ್ಲ. ಏಕೆಂದರೆ ನಮ್ಮ ಭವಿಷ್ಯವು ನಮ್ಮನ್ನು ಸೃಷ್ಟಿಸಿ ರೂಪಿಸಿದ ದೇವರ ಕರದಲ್ಲಿದೆ. ನಮ್ಮ ಜೀವಿತದಲ್ಲಿ ಬರುವ ಯಾವ ಸಮಸ್ಯೆಗಳ ಕುರಿತಾಗಿ ಚಿಂತಿಸುವ ಅವಶ್ಯವಿಲ್ಲ. ನಮ್ಮ ಜೀವಿತವು ಅವರ ಕೈಯಲ್ಲಿ ಇರುವುದರಿಂದ ಎಲ್ಲ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತಾರೆ. ನಾವು ವಿಶ್ವಾಸದಿಂದ ಅವರ ಬಳಿ ಕೇಳಿಕೊಳ್ಳುವಾಗ ಅವರು ನಮಗೆ ಎಲ್ಲವನ್ನ ಒಳ್ಳೆಯದಕ್ಕಾಗಿ ಮಾರ್ಪಡಿಸುವರು. ಅದಕ್ಕೆ ವಾಕ್ಯ ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇಲೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ. ಈ ಸತ್ಯವನ್ನು ನಾವು ಆಳವಾಗಿ ತಿಳಿದರೆ ಸಾಕು, ನಮ್ಮನ್ನು ಯಾವುದೇ ಜನರಾಗಲಿ ಯಾವುದೇ ಸ್ತೋತ್ರ ನಾಯಕರಾಗಲಿ ಕದಲಿಸಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಕರ್ತನು ಇಂದು ಎಂದೆಂದಿಗೂ ಜೀವಿಸುವರು. ಸ್ತೋತ್ರ. ನಮ್ಮ ದೇವರು ಯಾವಾಗಲೂ ಪ್ರತ್ಯೇಕಿಸಲ್ಪಟ್ಟವರು. ಅವರ ಸ್ವಭಾವ, ಅವರ ಕ್ರಿಯೆ ಬಹಳ ಆಶ್ಚರ್ಯವಾಗಿದೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ಸ್ವಾಮಿ ಶಿಲುಬೆಯಲ್ಲಿ ಅಪ್ಪ ಎಲ್ಲದರಲ್ಲಿ ಸ್ವಾಮಿ ದೇವರ ವ್ಯತ್ಯಸ್ತವಾಗಿ ಕಾಣಿಸಿಕೊಂಡು ತಂದೆಯ ಚಿತ್ತವನ್ನು ಮಾಡಿ ಮುಗಿಸಿದರೆ, ಅದು ಮಾತ್ರವಲ್ಲ ಇಂದು ಎಂದೆಂದಿಗೂ ನೀವು ಜೀವಿಸುವವರು ಸ್ವಾಮಿ ಅಪ್ಪ. ಕರ್ತನೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳಲ್ಲಿ ಎಲ್ಲ ಕಾಲಗಳಲ್ಲಿ ಇರುವಂಥ ದೇವರು, ನಮ್ಮ ಭವಿಷ್ಯತ್ತು ನಿಮ್ಮ ಕೈಯಲ್ಲಿರುವುದರಿಂದ ಸ್ವಾಮಿ ದೇವರೇ ಸ್ತೋತ್ರ. ನಮಗೆ ಭಯವಿಲ್ಲಪ್ಪ, ನಾವು ನಿಮ್ಮನ್ನೇ ನಂಬುತ್ತೇವೆ. ನೀವು ಆಳ್ವಿಕೆ ಮಾಡ್ರಿ. ವಿಶೇಷವಾಗಿ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನು ಇಂದಿಗೂ ಎಂದಿಗೂ ಜೀವಿಸುವವರು. ಅವರು ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡುತ್ತಾರೆ. ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.
ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.